ದುಡ್ಡು ಎಷ್ಟು ಬೇಕಾದ್ರೂ ಕೊಟ್ಬಿಡ್ತೀನಿ, ನಾನು ರೆಡಿ ಆಗ್ಬಿಡ್ಬೇಕು ಅಂತಾರೆ. ದುಡ್ಡಿಗೆಲ್ಲ ಆರೋಗ್ಯ ಬರೋದಿಲ್ಲ. ದುಡ್ಡಿಗೆ ಆರೋಗ್ಯ ಬರೋಂಗಿದ್ದಿತ್ತು ಅಂತ ಹೇಳಿದ್ರೆ ಶ್ರೀಮಂತರಿಗೆ ಕಾಯಿಲೆನೇ ಬರೋದಿಲ್ಲ. BP ಶುಗರ್ 2 ಇತ್ತು ಸರ್. ಓಕೆ, BP ಶುಗರ್ 2 ಇತ್ತಾ? ಖುಷಿ ಇದೆಯಾ? ಅಂದ್ರೆ ಇಲ್ಲಿ ಬಂದೆ, ನನಗೆ ಸರಿ ಹೋಯ್ತು, ಈಗ ಮಾತ್ರೆಯಿಂದೆಲ್ಲ ಹೊರಗೆ ಬಂದಿದ್ದೀನಿ, ಮತ್ತೆ ಆರಾಮಾಗಿದ್ದೀನಿ, ಈ ತರದೆಲ್ಲ ಅನಿಸ್ತಾ ಇದೆಯಾ? ಹೌದು ಸರ್, ಭಾರಿ ಖುಷಿ ಆಯ್ತು ಸರ್. ಓಕೆ ಓಕೆ ಓಕೆ. ಮತ್ತೆ ಸುಸ್ತು, ಆಯಾಸ ಈ ತರದೆಲ್ಲ ಏನಾದ್ರು? ಏನಿಲ್ಲ ಸರ್, ಆ ತರದೆಲ್ಲ ಏನಿಲ್ಲ. ಓಕೆ ಓಕೆ. ನಮಸ್ಕಾರ ವೀಕ್ಷಕರೇ, ಇವತ್ತು ಮತ್ತೆ ನಾನು ಇನ್ನೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ನಮ್ಮ ಕ್ಲಿನಿಕ್ಕಿಗೆ ಒಬ್ಬರು ಪೇಷಂಟು, ಅವರ ಒಂದು ಹೆಲ್ತ್ ಅಂದರೆ ಅವ್ರಿಗೆ ಡಯಾಬಿಟಿಸ್ BP ಇತ್ತು, ಆ ಒಂದು ಸಮಸ್ಯೆ ಜೊತೆಗೆ ಇಲ್ಲಿಗೆ ಬಂದಿದ್ದರು. ಬಂದಾದಮೇಲೆ ಅವರು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡ ನಂತರ ಈಗ ಆರಾಮಾಗಿದ್ದಾರೆ. ಸೊ ಆ ವಿಷಯವಾಗಿ ಮಾತಾಡೋದಕ್ಕೆ ಅವರು ಇವತ್ತು ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಅದ್ರ ಜೊತೆಯಲ್ಲಿ ನಿಮ್ಮೆಲ್ಲರನ್ನೂ ಸಹ ನನ್ನ ಒಂದು ಈ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಕ್ಲಿನಿಕ್ಕು ಭದ್ರಂ ನೇಚರ್ಸ್ ಕ್ಲಿನಿಕ್ ಅಂತೇಳಿ, ನಾವು ಇರೋದು RR ನಗರ್, ಬೆಂಗಳೂರಲ್ಲಿ. ಸೊ ಎಲ್ಲರಿಗೂ ಸಹ ನನ್ನ ಚಾಲೆಂಜ್ಗೆ ವೆಲ್ಕಮ್ ಮಾಡ್ತೀನಿ. ನಮಸ್ಕಾರ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಲಕ್ಕಪ್ಪ ಸರ್. ಲಕ್ಕಪ್ಪ. ನೀವು ಎಲ್ಲಿಂದ ಸರ್? ನಾವು ಕುಣಿಗಲ್ ತಾಲೂಕು ಎಲ್ಲೂರಿಂದ ಬಂದಿದ್ದೀನಿ ಸರ್. ಕುಣಿಗಲ್ ಎಲ್ಲೂರಾ? ಓಕೆ ಓಕೆ ಸರ್. ನಮ್ಮ ಈ ಒಂದು ಕ್ಲಿನಿಕ್ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ಸರ್ ಒಂದ್ಸರಿ ಯೂಟ್ಯೂಬ್ ನೋಡಿದೆ, ಅದರಲ್ಲಿ ಒಂದ್ಸರಿ ನೋಡಿದೆ, ಅದ್ರಲ್ಲಿ ನೋಡಿ ನನಗೆ ಇಲ್ಲಿಗೆ ಬರಬೇಕು ಅನ್ನಿಸ್ತು. ಓಕೆ, ಅದರಿಂದ ಬಂದೆ. ಹೌದಾ? ಸರಿ ಸರ್. ನೀವು ನಿಮ್ಗೆ ಏನು ಆರೋಗ್ಯ ಸಮಸ್ಯೆ ಇತ್ತು ಸರ್? ನನಗೆ BP ಶುಗರ್ 2 ಇತ್ತು ಸರ್. ಓಕೆ, BP ಶುಗರ್ 2 ಇತ್ತಾ? ಅದಕ್ಕೆ ಮಾತ್ರೆ ಅಥವಾ ಇಂಗ್ಲಿಷ್ ಮೆಡಿಸಿನ್ ಅಥವಾ ಬೇರೆ ಏನಾದ್ರು ತಗೊಳ್ತಿದ್ರಾ? ಸರ್ ಮಾತ್ರೆ ಅದೇ ತಗೊಳ್ತಾ ಇದೆ, BP ಗೊತ್ತಾಗ್ತಾ ಇದೆ, ಶುಗರ್ ಗೊತ್ತಾಗ್ತಾ ಇದೆ ಸರ್. 2 ತಗೊಳ್ತಾ ಇದೆ. 2ಕ್ಕೂ ತಗೊಳ್ತಾ ಇದ್ರಾ? ಹೌದು ಸರ್. ಸರಿ ಸರಿ. ಮತ್ತೆ ಇಲ್ಲಿಗೆ ಅಂದ್ರೆ ವಿಡಿಯೋದಲ್ಲಿ ನೋಡಿದಾಗ ಏನ್ ಅನ್ಸ್ತು ನಿಮ್ಗೆ? ಇಲ್ಲಿಗೆ ಬರ್ಬೇಕನ್ನೋದಕ್ಕೆ ಏನ್ ಅನ್ಸ್ತು ನಿಮ್ಗೆ ವಿಡಿಯೋದಲ್ಲಿ? ಏನೋ ಮಾಡಿ ಮಾತ್ರೆ ಬಿಟ್ಟು ಬಿಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇಲ್ಲಿ ಬಂದಿದೆ ಸರ್. ಅದಕ್ಕೋಸ್ಕರ ಬಂದ್ರಾ? ಸರಿ ಸರಿ. ಸೊ ಅವತ್ತಿನ ದಿನ ನೀವು ಇಲ್ಲಿ ಬಂದ್ರಲ್ಲ, ಕನ್ಸಲ್ಟೇಷನ್ ಮಾಡಿದ್ರಲ್ಲ, ಮಾಡಿದ್ಮೇಲೆ ನಾನು ನಿಮ್ಗೆ ಟ್ರೀಟ್ಮೆಂಟ್ ತಗೊಳಕ್ ಹೇಳಿದೆ. ಸೊ ಟ್ರೀಟ್ಮೆಂಟ್ ತಗೊಂಡ್ರಿ. ಸೊ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಇವಾಗ ನಿಮ್ಮ ಒಂದು ಈ ವಾಸ್ತವ ಸ್ಥಿತಿಯಲ್ಲಿ ನಿಮ್ಮ ಒಂದು ಕಂಡೀಷನ್ ಹೇಗಿದೆ ಸರ್? ಆರಾಮಿದ್ದೀನಿ ಸರ್. ಈಗ ಮಾತ್ರೆ ಎಲ್ಲ ಪೂರ ಬಿಟ್ಬಿಟ್ಟಿದ್ದೀನಿ. ಮಾತ್ರ ಪೂರ ಬಿಟ್ಟಿದ್ದೀರಾ? ಆರಾಮಾಗಿದ್ದೀನಿ ಸರ್. ಶುಗರ್ ನಾರ್ಮಲ್ ಇದೆಯಾ? ಹೌದು ಸರ್, ಶುಗರ್ ನಾರ್ಮಲ್ ಇದೆ, ಬಿಪಿನೂ ನಾರ್ಮಲ್ ಇದೆ. ಸೊ ಮಾತ್ರೆಗಳೆಲ್ಲ ಬಿಟ್ಟಿದ್ದೀರಾ? ಸೊ ಈಗ ಮಾತ್ರೆ ಬಿಟ್ಟು ಎಷ್ಟು ಟೈಮ್ ಆಯ್ತು ಸರ್? ಸರ್ ಮಾತ್ರೆ ಬಿಟ್ಟಾಲೆ ಇದಕ್ಕೆ ಶುಗರ್ ಬಿಟ್ಟಾಲೆ 4 ವಾರ ಆಯ್ತು. ಓಕೆ. ಆಮೇಲೆ ಇದು BP ಬಿಟ್ಟು 2 ವಾರ ಆಯ್ತು. BP ಬಿಟ್ಟು 2 ವಾರ ಆಯ್ತು. ಸರಿ ಸರ್. ಮತ್ತೆ ಈಗ ಖುಷಿ ಇದೆಯಾ? ಅಂದ್ರೆ ಇಲ್ಲಿ ಬಂದೆ, ನನಗೆ ಸರಿ ಹೋಯ್ತು, ಈಗ ಮಾತ್ರೆಯಿಂದೆಲ್ಲ ಹೊರಗೆ ಬಂದಿದ್ದೀನಿ, ಮತ್ತೆ ಆರಾಮಾಗಿದ್ದೀನಿ, ಈ ತರದೆಲ್ಲ ಅನಿಸ್ತಾ ಇದೆಯಾ? ಹೌದು ಸರ್, ಭಾರಿ ಖುಷಿ ಆಯ್ತು ಸರ್. ಓಕೆ ಓಕೆ ಓಕೆ. ಮತ್ತೆ ಸುಸ್ತು, ಆಯಾಸ ಈ ತರದೆಲ್ಲ ಏನಾದ್ರು? ಏನಿಲ್ಲ ಸರ್, ಆ ತರದೆಲ್ಲ ಏನಿಲ್ಲ. ಓಕೆ ಓಕೆ. ಮತ್ತೆ ಸರ್ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ, ಈಗ ಕೆಲವರು ವೀಕ್ಷಕರು ನೋಡ್ತಿರ್ತಾರೆ, ಅವ್ರಿಗೆ ಏನು ಅಂತ ಹೇಳಿದ್ರೆ ವಿಡಿಯೋ ನೋಡ್ತಾರೆ, ಇವಾಗ ಆಕ್ಚುಲಿ ಹೇಳಕ್ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ದು ಬೇಗ ರಿಸಲ್ಟ್ ಬಂದಿದೆ. ಸಾಮಾನ್ಯ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು BP, ಶುಗರು, ಥೈರಾಯ್ಡ್, ಆರ್ಥರೈಟಿಸ್, ಸೋರಿಯಾಸಿಸ್, ಈ 5 ಸಮಸ್ಯೆ ಏನಿರುತ್ತಲ್ಲ, ಇದಕ್ಕೆ ಇಷ್ಟೇ ದಿನದಲ್ಲಿ ಸರಿ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅವರ ಆರೋಗ್ಯ ಸಮಸ್ಯೆ ನಿವಾರಣೆ ಆಗೋ ತನಕ ಬರ್ಬೇಕಾಗತ್ತೆ. ಸೊ ಅವ್ರಗಳಿಗೆ ಮಾತ್ರ ನಾನು ಇಷ್ಟೇ ದಿನ ಬನ್ನಿ ಅಷ್ಟೇ ದಿನ ಬನ್ನಿ ಅಂತ ಹೇಳಲ್ಲ. ನಿಮ್ಗೂ ಸಹ ನಾನು ಬಂದಾಗ ಇಷ್ಟೇ ದಿನ ಅಂತ ಹೇಳಿರಲ್ಲ. ಫಸ್ಟ್ ಒಂದು ಪ್ಯಾಕೇಜ್ ತಗೊಳ್ಳಿ ಸರ್, ನೋಡೋಣ ಅಂತ ಹೇಳಿರ್ತೀನಿ ನಾನು. ಸೊ ಇಲ್ಲೇನಾಗುತ್ತೆ, ನಿಮ್ಗೆ ನೋಡಿ ಒಂದೇ ಪ್ಯಾಕೇಜ್, ಇನ್ನೂ ಒಂದು ಪ್ಯಾಕೇಜ್ ಮುಗಿಲ್ಲ, ಆಗ್ಲೇ ನಿಮ್ಗೆ ಆರಾಮಾಗಿ ಹೋಗಿದ್ದೀರಾ, ಎಲ್ಲ ರಿಸಲ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇನ್ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ 1, 2, 3 ಪ್ಯಾಕೇಜ್ ಆ ತರದೆಲ್ಲ ಆಗುತ್ತೆ. ಸೊ ಜನ ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ಒಬ್ರಿಗೆ ಯಾರಿಗೂ ಒಂದು ಪ್ಯಾಕೇಜ್ ರೆಡಿ ಆಯ್ತು ಅಂತ ಹೇಳಿ ನಾನು ಅಸಲೇ ರೆಡಿ ಆಗ್ಬಿಡ್ತೀನೇನೋ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ ಬರ್ತಾರೆ. ಸೊ ನಾನು ಎಲ್ಲರಿಗೂ ಹೇಳೋದು ಏನು ಅಂತ ಹೇಳಿದ್ರೆ, ನಿಮ್ಮ ದೇಹ ಎಷ್ಟು ಮಟ್ಟಿಗೆ ತೊಂದರೆಯಲ್ಲಿ ಪಟ್ಟಿರುತ್ತೆ, ಎಷ್ಟು ಅದಕ್ಕೆ ಸಮಸ್ಯೆ ಆಗಿರುತ್ತೆ, ಅಥವಾ ಎಷ್ಟು ನೀವು ಮೆಡಿಕೇಶನ್ಸ್ ಅಲ್ಲಿ ಇರ್ತೀರಿ, ಎಷ್ಟು ನೀವು ನೆಗೆಟಿವ್ ಆಗಿರ್ತೀರ, ಇದೆಲ್ಲಾನು ಮ್ಯಾಟರ್ ಆಗುತ್ತೆ. ಸೊ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಟ್ರೀಟ್ಮೆಂಟ್ ನ ಕರೆಕ್ಟ್ ಆಗಿ ಬಂದು, ಇವ್ರು ನೋಡಿ ಇವ್ರು ಹೊಲದಲ್ಲಿ ಕೆಲಸ ಮಾಡುವಂಥದ್ದು. ನಾವು ಸಿಟಿ ಲೈಫಲ್ಲಿ ಇರೋರು ಏನು ಅಂತ ಹೇಳಿದ್ರೆ, ತುಂಬಾ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ತಗೊಳ್ತಾ ಇರ್ತೀವಿ, ಮಾನಸಿಕ ಚಿಂತೆ ಈ ತರದೆಲ್ಲ ಜಾಸ್ತಿ ಇರುತ್ತೆ. ಹಳ್ಳಿಯಲ್ಲಿ ಇರೋರಲ್ಲಿ ಅದು ಕಮ್ಮಿ ಇರುತ್ತೆ, ಅವರಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಇರುತ್ತೆ. ಸೊ ಅವರಿಗೆ ಸ್ವಲ್ಪ ರಿಸಲ್ಟ್ಸ್ ಬೇಗ ಬರುತ್ತೆ. ಸೊ ತುಂಬಾ ವಿಷಯ ಮ್ಯಾಟರ್ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳೋದೇನು ಅಂತ ಹೇಳಿದ್ರೆ, ನಾನು ಇಷ್ಟೇ ದಿನದಲ್ಲಿ ಸರಿ ಹೋಗ್ಬಿಡ್ಬೇಕು, ನಾನು ಅವ್ರಿಗೆ ಸರಿ ಹೋಗಿದ್ದೇನೆ ನನಗೂ ಸರಿ ಹೋಗ್ಬಿಡ್ಬೇಕು, ಈ ತರ ಮೈಂಡ್ ಸೆಟ್ ಇಟ್ಕೊಂಡ್ಬೇಡಿ. ನಾನು ಸ್ಟಾರ್ಟಿಂಗ್ ಬಂದಾಗ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಂಗೆ ಇಷ್ಟೇ ದಿನದಲ್ಲಿ ರಿಸಲ್ಟ್ ಬರ್ಬೇಕು ಅಂತ ಅನ್ಕೋಬೇಡಿ. ನಾನು ಏನ್ ಹೇಳಿರ್ತೀನಿ ಅದನ್ನ ಫಾಲೋ ಮಾಡಿ, ಮನಸ್ಸನ್ನ ನಿರಾಳವಾಗಿ ಇಟ್ಕೊಳ್ಳಿ, ಟ್ರೀಟ್ಮೆಂಟ್ ತಗೊಳ್ಳಿ, ಬೇಗ ರಿಸಲ್ಟ್ ಬರುತ್ತೆ. ನೀವು ಎಷ್ಟು ಅದ್ರ ಬಗ್ಗೆ ಚಿಂತೆ ಮಾಡ್ತಿರೋ ಅಷ್ಟು ರಿಸಲ್ಟ್ಸ್ ಲೇಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇವತ್ತು ನೋಡಿ ಇವರು ಬಂದು ಬೇಗ ರಿಸಲ್ಟ್ಸ್ ತಗೊಂಡಿದ್ದಾರೆ, ಬೇಗ ಮಾತ್ರೆಯಿಂದ ಹೊರಗೆ ಬಂದಿದ್ದಾರೆ ಅಲ್ವಾ? ಸೊ ಅದೇ ತರ ನಿಮಗೂ ಸಿಗ್ಬೇಕು ಅಂತ ಹೇಳಿದ್ರೆ, ಇವ್ರ ತರನ ಟೆನ್ಷನ್ ಎಲ್ಲ ಬಿಟ್ಟು ಒಂಥರ ಧೈರ್ಯವಾಗಿರ್ಬೇಕು, ಏನಾಗಲ್ಲ ಬಿಡಪ್ಪ ಅನ್ನೋ ಧೈರ್ಯವಾಗಿರ್ಬೇಕು. ಆ ತರ ಇತ್ತು ಅಂತ ಬೇಗ ರಿಸಲ್ಟ್ ಸಿಗುತ್ತೆ. ಸೊ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
ವೀಕ್ಷಕರಿಗೆ ಅವರು ಬಂದು ಹ್ಮ್ ಈ ಟ್ರೀಟ್ಮೆಂಟ್ ತಗೊಂಡು ಹ್ಮ್ ಮಾತ್ರೆಯಿಂದ ಹೊರಬರ್ಬೇಕು ಅಂತ ಹೇಳ್ಕೊಡ್ತೀನಿ ಸರ್. ಹೌದಾ? ಸರಿ ಸರ್, ನೀವು ಇವತ್ತು ವಿಡಿಯೋ ಏನ್ ಕೊಟ್ಟಿದ್ದೀರಲ್ಲ ಅದು ಎಲ್ಲರಿಗೂ ಒಂದು ಮಾದರಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಫಸ್ಟ್ ಟೈಮ್ ಅನ್ಸುತ್ತೆ ನೀವು ವಿಡಿಯೋದೆಲ್ಲ ಅದಕ್ಕೆ ನೀವು ಏನ್ ಮಾತಾಡ್ಬೇಕು ಹೇಗ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ಅಷ್ಟರಲ್ಲೂ ಸಹ ಇಷ್ಟು ಬಂದು ಮಾತಾಡಿ ಜನಕ್ಕೆ ಒಂದು ಮೆಸೇಜ್ ಹೋಗ್ಲಿ, ಅವರು ಸಹ ಆರಾಮಾಗ್ಲಿ ಚೆನ್ನಾಗಾಗ್ಲಿ ಅಂತ ಒಂದು ಒಳ್ಳೆ ಮನಸ್ಸಿಂದ ಬಂದು ಹೇಳಿದೀರಾ. ಡೆಫಿನೆಟ್ ಆಗಿ ನೋಡಿ, ಇದನ್ನ ಅವರು ಅರ್ಥ ಮಾಡ್ಕೊಂಡು ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಸರಿ ಹೋಗ್ಲಿ ಅಂತ ನಾನು ಸಹ ಭಾವಿಸ್ತೇನೆ. ಸೊ ವೀಕ್ಷಕರೇ ನೋಡಿ, ಇಲ್ಲಿವರೆಗೂ ಲಕ್ಕಪ್ಪ ಅವರು ಬಂದು ಈ ಒಂದು ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಹೇಳಿದ್ದಾರೆ, ಹೇಗೆ ಅವ್ರಿಗೆ ಸರಿ ಹೋಯ್ತು ಅಂತೆಲ್ಲ ಹೇಳಿದ್ದಾರೆ. ಇಷ್ಟು ಹೊತ್ತು ನಮ್ಗೆ ಟೈಮ್ ಕೊಟ್ಟು ಇಲ್ಲಿ ಕೂತು ಮಾತಾಡಿ ಅವ್ರ ಒಂದು ಎಕ್ಸ್ಪೀರಿಯನ್ಸ್ ನ ನಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ನಾನು ನಿಜವಾಗ್ಲೂ ಅವ್ರಿಗೆ ಕೃತಜ್ಞತೆನ ನಾನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಲಕ್ಕಪ್ಪ ಅವರೇ. ಮತ್ತೆ ವೀಕ್ಷಕರೇ, ನಿಮ್ಗೂ ನಾನು ಹೇಳೋದು ಇದನ್ನೇ, ಪೇಷನ್ಸ್ ಇರಬೇಕು. ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಅಲ್ಲಿ ರಿಸಲ್ಟ್ಸ್ ಇದೆ, ಪೇಷನ್ಸ್ ಇರಬೇಕು, ಬರಬೇಕು. ಯಾಕಂದ್ರೆ ನಮ್ಮ ಕ್ಲಿನಿಕಲ್ಲಿ ನಾನು ನೋಡ್ತಾ ಇದ್ದೀನಲ್ಲ, ಎಲ್ಲರೂ ಸಹ ಒಂದೇ ಪ್ಯಾಕೇಜ್ ನಾನು ರೆಡಿ ಆಗ್ಬಿಡ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ. ಅಲ್ಲಿ ಸ್ವಲ್ಪ ಮಾತ್ರೆನ ಬಿಡಿಸಿರ್ತೀನಿ, ಅದರಲ್ಲಿ ಅವ್ರ ಅಬ್ಸರ್ವೇಷನ್ ಮಾಡ್ತಾ ಇರ್ತೀನಿ, ಪೇಷನ್ಸ್ ಇರಿ ಅಂತ ಹೇಳ್ತಾ ಇರ್ತೀನಿ. ಅದು ಯಾವ್ದನ್ನು ಕಿವಿಗೆ ಹಾಕೊಳ್ಳಲ್ಲ. ತಕ್ಷಣ ಮೈಂಡ್ ನ ಇದ್ ಮಾಡ್ಕೊಂಡು, ಅಯ್ಯೋ ನಂಗೆ ಇನ್ನೂ ರಿಸಲ್ಟ್ ಬಂದಿಲ್ಲ, ಇಲ್ಲಿ ರಿಸಲ್ಟ್ ಬರಲ್ವೇನೋ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೋಗ್ತಾರೆ. ಸೊ ಇದರಿಂದ ಏನ್ ಬಂತು, ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ ಅನ್ನೋಂಗ್ ಬಂತು. ಒಂದು, ಈ ಟ್ರೀಟ್ಮೆಂಟ್ ತಗೊಳ್ತೀರಿ ಅಂತ ಹೇಳಿದ್ರೆ ನಂಬಿಕೆ ಇಟ್ಕೊಂಡು ಫಸ್ಟ್ ಮೈಂಡ್ ಸೆಟ್ ಮಾಡ್ಕೊಂಡು ಬನ್ನಿ, ನಾನು ಈ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ, ನಾನು ಸರಿ ಮಾಡ್ಕೊಳ್ತೀನಿ ಅನ್ನೋ ಮೈಂಡ್ ಸೆಟ್ ಇರ್ಬೇಕು. ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನೀವು ಬಂದಾಗ ಡೆಫಿನೆಟ್ ಆಗಿ ಇಲ್ಲೇ ರಿಸಲ್ಟ್ ತಗೊಳ್ತೀರಾ. ಅದನ್ನ ಬಿಟ್ಬಿಟ್ಟು ಮನಸ್ಸಿನಲ್ಲಿ ಆ ಒಂದು ಸ್ಥಿರತೆ ಇಲ್ಲ ಅಂತ ಹೇಳಿದ್ರೆ ಇಲ್ಲೂ ಅಲ್ಲ ಎಲ್ಲಿ ಹೋದ್ರೂ ಸಹ ರಿಸಲ್ಟ್ಸ್ಗಳು ಸಿಗೋದಿಲ್ಲ ಅಂತ ಹೇಳ್ತೀನಿ. ಸೊ ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಕ್ಲಿನಿಕಲ್ಲಿ ನಾನು ಪೇಷಂಟ್ಸ್ಗಳನ್ನ ನೋಡಿ ನನಗೆ ಫ್ರಸ್ಟ್ರೇಷನ್ ಆಗಿ ಹೋಗಿದೆ. ಏನ್ ಜನ ನಾನು ಸರಿ ಹೋಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಅಂದ್ರೆ ಆ ಪೇಷನ್ಸ್ ಇರೋದಿಲ್ಲ. ಎಲ್ಲರಿಗೂ ಅರ್ಜೆಂಟ್ ಫಾಸ್ಟ್ ಫುಡ್ ತರ, ನಾನು ಹೋದೆ, ನಾನು ದುಡ್ಡು ಎಷ್ಟು ಬೇಕಾದ್ರೂ ಕೊಟ್ಬಿಡ್ತೀನಿ, ನಾನು ರೆಡಿ ಆಗ್ಬಿಡ್ಬೇಕು ಅಂತಾರೆ. ದುಡ್ಡಿಗೆಲ್ಲ ಆರೋಗ್ಯ ಬರೋದಿಲ್ಲ. ದುಡ್ಡಿಗೆ ಆರೋಗ್ಯ ಬರೋಂಗಿದ್ದಿತ್ತು ಅಂತ ಹೇಳಿದ್ರೆ ಶ್ರೀಮಂತರಿಗೆ ಕಾಯಿಲೆನೇ ಬರೋದಿಲ್ಲ. ಸೊ ದುಡ್ಡಿಗೆ ಆರೋಗ್ಯ ಬರೋದಿಲ್ಲ. ನಾವು ಆ ಒಂದು ಪ್ರೊಸೀಜರ್ ಇರುತ್ತೆ, ಅದನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ನಾನು ನಿಮ್ಮಲ್ಲಿ ಇದೇ ನಾನು ಹೇಳ್ಕೊಳ್ಳುವಂಥದ್ದು, ಪೇಷನ್ಸ್ ಇರಲಿ ಅಂತ ಹೇಳಿ. ಸೊ ಇಷ್ಟೊತ್ತರೆಗೂ ನನ್ನ ವಿಡಿಯೋದಲ್ಲಿ ಇದ್ದಿದ್ದಕ್ಕೆ ಮತ್ತೆ ಈ ವಿಡಿಯೋನ ಮುಂದೆ ಎಲ್ಲರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ಕೊಳ್ತೀನಿ. ಇಷ್ಟೊತ್ತರೆಗೂ ನನ್ನ ವಿಡಿಯೋದಲ್ಲಿ ಇದ್ದಿದ್ದಕ್ಕೆ ಧನ್ಯವಾದಗಳು.